ಹೆಂಡತಿ ಮನೆ ಹೋದಾಗ ಹಾಕೊಳ್ಳೋದವ, ಇನ್ನೆಲ್ಲಿ ಹೋದಾಗ ಹಾಕೊಳ್ಳೋದವ, ಎಲ್ಲಿಗೆ ಹಾಕ ಬಂದಿರೋದು ನೋಡ್ತಾರೆ. ನಿಮ್ಮ ಭದ್ರತೆ ನೋಡ್ತಾರೆ. ನೀವು ಟವಲ್ ತಗೊಳಕ್ ಹೋದ್ರೆ ನೀವು ಏನೂ ಮಾಡಕ್ಕಾಗಲ್ಲ. ಈ ಕೊಡಗ್ಲಿ ಇವ್ರು ಬಂದಿದ್ರು, ನಿಮ್ಮ ಮನೆ ಕೊಡಗ್ಲಿ 3 ವರ್ಷದ ಹೋರಾಟ ಮಾಡಿದ್ರೆ DC ದಂಡಕ್ಕೂ ಕರೆದಿಲ್ಲ. ನಾವು ಹೋಗಿ ನಿಂತ್ಕೊಂಡು ಆ MLA ಹೇಳೋ ಇನ್ನು 1 ತಿಂಗಳಲ್ಲಿ ಮೀಟಿಂಗ್ ಕರಲಿಲ್ಲ ಅಂದ್ರೆ ಕೈಗೆ ಯಾಕೆ ತಗೊಂಡಿವಿ? ತಗೊಂಡಿವಿ. ನೀವ ನಮ್ ಕೆಲಸ ಮಾಡ ತಕ್ಷಣ ಮೀಟಿಂಗ್ ಕರೀಬೇಕು ಅಂತ ನೋಡು. ತಕ್ಷಣ ಕರೆದು ಬೆಂಗಳೂರು ಕರ್ಕೊಂಡಿಲ್ಲ. ಆ ತಾಕತ್ತು ಇದಕ್ಕೆ ಇರೋದು. ಇದನ್ನ ನೀವು ಹಾಕಬೇಕು. ತಗದಾಕಿದ್ರೆ ಹಿಂದೆ 1000 ಜನ ಸೇರ್ಕೊಂಡು ನಿಮ್ಗೆ ಅವೇನು ಮಾಡಕ್ಕಾಗ. 10 ಜನ ಇದು ಸಾಕು ಟವಲ್ ಹಾಕೊಂಡು ಎದುರೋಯ್ತಾರ. ನಿಮ್ಗೆ ಅರ್ಥ ಆಯ್ತಾ? ಇದು ಯೂನಿಫಾರ್ಮ್. ಇದು ನಮ್ಮ ಇದು ಎಲ್ಲರೂ ಒಂದು 5 ಟವಲ್ ತಗೊಳ್ಳಿ. ನಮ್ಗೆ 10 ಟವಲ್ ಇದ್ರಲ್ಲೂ ನಾವು ಹಾಕೊಂಡಿರ್ತೀವಿ. ನಿಮ್ಗೆ ಅರ್ಥ ಆಯ್ತಾ? ಟವಲ್ ಹಾಕಿ ಟವಲ್ ನೀನು ಟವಲ್ ನೀವು ಜಾಸ್ತಿ ಕೊಡಬೇಕು. ಅಲ್ಲಿಂದ ಮೂಲಿ ನಿಮ್ಮ ಸಂಖ್ಯೆ ಜಾಸ್ತಿ ಆಗಬೇಕು. ನಮ್ಮ ಸಂಖ್ಯೆ ಜಾಸ್ತಿ ಆಗಬೇಕು. ಆಗ ಎದುರ್ತಾರೆ. ಏನ್ ಕೇಳು ಆಯ್ತು. MLA ಓಡ್ಬೋತಾರೆ, MP ಓಡ್ಬೋತಾರೆ. ಇವತ್ತರ ನಾಳೆ ಆಯ್ತದ ರೈತರ ಕ್ರಾಂತಿ ಆಯ್ತದ. ನಮ್ಗೆ ಬಂದೇ ಗೊತ್ತ. ಅಲ್ಲಿಗಂటే ನಾವು ಭೂಮಿನ ಉಳಿಸ್ಕೊಂಡು ಒಂದು ಒಗ್ಗಟ್ಟಾಗಿ ಮತ್ತೆ ಜೊತೆಗೆ ನೀವು ಕ್ವಶನ್ ಕೇಳಬೇಕು. ಅಧ್ಯಕ್ಷ ಅಂತ ನೀನು ತಿಂದೆ ಕೇಳ್ಕೊಂಡೆ ಯಾರು ಮಾಡ್ತೀರಪ್ಪ? ಅದೇ ಇದೇ ಏನು ಮಾಡಕ್ಕಾಗಲ್ಲ. ಇಟ್ಕೋಬೇಕು. ಎದಪಟ್ಟೆ ಅವ್ರ ಟೀಚರ್ ಏನು ಹೇಳಬೇಕು, ನೀನು ತಗೋಬೇಕು. ನಿಮ್ ಕಾಲಿನ ಮೆಟ್ಟನಂಗ ಅವತ್ತು ಏನು ಹೇಳೋ ಬೈಕ್ ಇಟ್ಕೊಂಡು ನಮ್ಮೂಲಿ ಈಗ ನೀವು ಮಾಡೋದು ಏನ ಅಂತ. ಆಗ ನಾವು ಬುದ್ಧಿ ಕಲಿತೀವಿ. ನೀವು ಈಗ ಎಲ್ಲರೂ ಏನು ಮಾಡಕ ತಿಂತ ಇರೋರೆಲ್ಲವ ಹಂಗಾಗಲ್ಲ. ನಿಮ್ಗೆ 1 ರೂಪಾಯಿ ನಿಮ್ಗೆ ಕ್ವಶನ್ ಕೇಳಬೇಕು, ಲೆಕ್ಕ ಕೇಳಬೇಕು, ಕ್ವಶನ್ ಮಾಡ್ಬೇಕು. ನಾ ಯಾರ, ಇವ ಯಾರ ಇವನ್ನೆಲ್ಲ ನೋಡ್ಬೇಕು. ಇವ ಎಲ್ಲಿ ದುಡಿಸ್ಕೊಳ್ಳೋನು, ಎಲ್ಲಿ ಹೋದನು, ಎಲ್ಲಿ ಮೋಸ ಮಾಡಿನೋ, ನನ್ನ ಮೇಲೆ ಇವತ್ತು ಕೈ